ಬಜೆಟ್ ಮಂಡನೆಗೆ ಕೆಲವು ಕ್ಷಣಗಳಷ್ಟೇ ಬಾಕಿ ಉಳಿದಿದೆ. ಈ ಮಧ್ಯೆ ಇವತ್ತಿನ ಒಂದು ವಿಶೇಷತೆ ಅಂತಂದರೆ ಶನಿವಾರ ಆದರೂ ಕೂಡ ಸ್ಟಾಕ್ ಮಾರ್ಕೆಟ್ ಓಪನ್ ಇದೆ ಬಜೆಟ್ ದಿನ ಅನ್ನೋ ಕಾರಣಕ್ಕಾಗಿ. ಸ್ಟಾಕ್ ಮಾರ್ಕೆಟಲ್ಲಿ ಪಾಸಿಟಿವ್ ಟ್ರೆಂಡ್ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಬಜೆಟ್ ಮಂಡನೆ ಆದ ನಂತರ ಅದು ಕಂಟಿನ್ಯೂ ಆಗುತ್ತಾ ಏನು ಅಂತ ನಾನು ಸರ್ ನಿಮ್ಮನ್ನು ಕೇಳಬೇಕು. ಬಹುಶಃ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ದೊಡ್ಡ ಕ್ರಾಂತಿಕಾರಕ ಬದಲಾವಣೆಗಳಾಗ್ತಾ ಇದ್ದಾವೆ ಸದ್ಯ. ಅದು ಇಂದ ಹಿಡಿದು ಎಲ್ಲವೂ ಕೂಡ ದೊಡ್ಡ ಚೇಂಜಸ್ಗಳಾಗ್ತಾ ಇದೆ ಗ್ಲೋಬಲಿ. ಅದಕ್ಕೆ ಪೂರಕವಾಗಿ ಈ ಬಜೆಟಲ್ಲಿ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್? ನಿರೀಕ್ಷೆ ಏನು ಅಂದರೆ, ಮೊದಲನೇದು ನಾವು ತುಂಬ ವರ್ಷಗಳಿಂದ ಮೂರೇ ರಿಕ್ವೈರ್ಮೆಂಟ್ ಇರೋದು. ಒಂದು, ಹೂಡಿಕೆ ಮಾಡೋದನ್ನು ಸಿಂಪ್ಲಿಫೈ ಮಾಡಿ, ರೈಟ್? ನಮ್ಮದು ಈಗ ಪ್ರೂವನ್ AF ಸ್ಟ್ರಕ್ಚರ್ ಇದೆ. ದೇಶ 20,000 ಕೋಟಿ ಖರ್ಚು ಮಾಡಿದೆ ಕಡೆ 10 ವರ್ಷದಲ್ಲಿ. 1000 ಇನ್ಕ್ಯುಬೇಟರ್ಸ್ ಇದೆ, ಫಂಡ್ಸ್ ಮಾಡಿದ್ದಾರೆ. ಬಟ್ ಈಗಲೂ ನೋಡಿದ್ರೆ ಪ್ರೈವೇಟ್ ಪ್ಲೇಯರ್ಸು ಪಾರ್ಟಿಸಿಪೇಷನ್ ನಮ್ಮ ಫಂಡ್ಗಳಲ್ಲೇನಿದೆ ಇನ್ನೂ ಕಡಿಮೆ ಇದೆ. ಎರಡನೇದು, ಇಂಟರ್ನ್ಯಾಷನಲ್ ಮನಿ ಬರ್ತಾ ಇದ್ದಿದ್ದ ಚಾನಲ್ಗಳನ್ನ ಕ್ಲೋಸ್ ಮಾಡಿದ್ದೀವಿ. ಯಾವುದೋ ಒಳ್ಳೆ ಕಾರಣಗಳೇ ಇರ್ಬೋದು, ಕ್ಲೋಸ್ ಆಗಿದೆ. ಬಟ್ ನೀವು ಹೂಡಿಕೆ ಮಾಡೋರಿಗೆ ಪ್ರೋತ್ಸಾಹಿಸದೇ ಇದ್ದರೆ, ನಿಮ್ಮ ಲಾಂಗ್ ಟರ್ಮ್ ಟ್ಯಾಕ್ಸೇಷನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರಲಿ ಅಥವಾ ಇನ್ವೆಸ್ಟ್ಮೆಂಟಲ್ಲಿ ರಿಬೇಟ್ ಕೊಡೋದಾಗಲಿ, ಟ್ಯಾಕ್ಸ್ ರಿಬೇಟ್ ಆಗಲಿ ಮಾಡದೇ ಇದ್ದರೆ, ಪ್ರೈವೇಟ್ ಹಣಕಾಸು ಬರಲಿಲ್ಲ ಅಂದರೆ ನೀವು ಹೇಳ್ತಾ ಇರೋ AI ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಎಲ್ಲ ಕನಸಾಗೆ ಉಳಿಯುತ್ತೆ. ಮೊದಲು ಬೇಕಾಗಿರೋದು ನಮ್ಮ ದೇಶಕ್ಕೆ ಬಂಡವಾಳ. ಆ ಬಂಡವಾಳ ಬರೋದಕ್ಕೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಸೀರಿಯಸ್ ಆಗಿ ಗಮನ ಹರಿಸ್ಬೇಕು. ಒಂದು. ಎರಡನೇದು, ಸರ್ ಕೂಡ ಹೇಳಿದ್ರು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಬರೀ ಮರೀಚಿಕೆ ಅಷ್ಟೇ. ಇವತ್ತಿನ ದಿನ ಒಂದು ಕಂಪ್ನಿ ಅಪ್ರೂವಲ್ ತೊಗೊಳಕ್ಕೆ 20 ದಿನ ಬೇಕು, ರೈಟ್? ಜೊತೆಗೆ ಯಾವುದೇ ಒಂದು ಕಂಪ್ನಿ ನೋಡಿದ್ರು ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ ಒಂದು 10 ನೋಟಿಸ್ ಮೇಲೆ ಕೂತಿರ್ತೀವಿ. ಒಬ್ಬ ಸ್ಟಾರ್ಟಪ್ಪು, ಒಬ್ಬ ಆಂಟ್ರಪ್ರನರ್ ಇರ್ತಾನೆ, 3 ಜನ ಎಂಪ್ಲಾಯೀಸ್ ಇರ್ತಾರೆ, ಅವನಿಗೆ 10 ನೋಟಿಸ್ ಬರುತ್ತೆ. ಅವನಿಗೆ ಎಂಪ್ಲಾಯೀಸ್ಗಿಂತ ಜಾಸ್ತಿ ಅವನಿಗೆ ಕನ್ಸಲ್ಟೆಂಟ್ಸ್ ಬೇಕು ಇವತ್ತು ಕೂಡ. ಸೊ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಸ್ವಲ್ಪ ಫಂಡಮೆಂಟಲ್ ಆಗಿ ಹೊಸದಾಗಿ ಯೋಚನೆ ಮಾಡಲಿಲ್ಲ ಅಂದರೆ ಸಖತ್ ಕಷ್ಟ, ಅಟ್ಲೀಸ್ಟ್ ಸ್ಟಾರ್ಟಪ್ಗಳಿಗೆ. ಮೂರನೇದು, ಅಫ್ಕೋರ್ಸ್ ಬೆಂಗಳೂರಲ್ಲಿದ್ದೀವಿ, ನಾನು ಯಾರೋ ಮಾತಾಡಲೇ ಹೇಳ್ತಾ ಇದ್ದೀನಿ, ಇನ್ನೂ ಕೂಡ ನಮ್ಮ ಇನ್ಫ್ರಾಸ್ಟ್ರಕ್ಚರು, ಟ್ರಾಫಿಕ್ ಎಲ್ಲ ಇನ್ನೂ ಅದೇ ಸ್ಥಿತಿಯಲ್ಲಿದೆ. 10 ವರ್ಷ ಆದ್ರೂ ಮುಂದಿನ ವರ್ಷವೂ ಇದೇ ಥರ ಅದಕ್ಕಿಂತಲೂ ವರ್ಸ್ಟ್ ಆಗಿಬಿಟ್ಟಿದೆ. ವರ್ಸ್ಟ್ ಆಗ್ತಾ ಇದೆ. ಅನ್ಲೆಸ್ ಇದೆಲ್ಲ ಕತೆ ಸ್ಟಾರ್ಟಪ್ಪು ನಾವು ಇದರಲ್ಲಿ ಎಲ್ಲ ಒಬ್ಬ ಎಂಪ್ಲಾಯಿ 3 ಗಂಟೆ ರೋಡಲ್ಲಿದ್ದರೆ ಪ್ರೊಡಕ್ಟಿವಿಟಿ ಏನಾಗುತ್ತೆ? ಆ್ಯಕ್ಚುಲಿ ಪಾಪ 70 ಅವರು 90 ಅವರೆಲ್ಲ ಮಾತಾಡ್ತೀರಲ್ಲ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಜನ, ಯಾಕೆಂದರೆ ರೋಡಲ್ಲಿ ಇರ್ತಾರೆ ಅಂತ ಅರ್ಧಕ್ಕರ್ಧ ಸರಿ. ಸೊ ಇನ್ಫ್ರಾಸ್ಟ್ರಕ್ಚರು ಮತ್ತು ನಮ್ಮ ಬೇಸಿಕ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಏನಿದೆ ಅದು ಆಮೂಲಾಗ್ರವಾಗಿ ಬದಲಾವಣೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಈಗ ಸ್ಟಾರ್ಟಪ್ ಕ್ಯಾಪಿಟಲ್ಲು ಅಂತಾನೆ ಹೆಸರು ಗಳಿಸಿರೋದು ಬೆಂಗಳೂರು. ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿ ಉಳಿದಿದೆಯಾ ಸರ್? ಈಗ ಬೆಂಗಳೂರು ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿ ಉಳಿದಿದೆ. ಬೇರೆ ಮೊನ್ನೆ ಒಂದು ರಿಪೋರ್ಟ್ ನೋಡಿದೆ, ದಿಲ್ಲಿ ನಮ್ಮನ್ನು ಬೀಟ್ ಮಾಡ್ತಿದೆ, ದಿಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡುತ್ತೆ. ಅದು ಯಾವುದೋ 1-2 ಕಂಪ್ನಿಗಳು ಸರ್. ಇದೆಲ್ಲ ಪ್ರಶ್ನೆ ಬೆಂಗಳೂರಿಗೆ ಅಡ್ವಾಂಟೇಜ್ ಇದೆ. ಇದು ಬೆಂಗಳೂರು ಈಸ್ ಎ ನೆಸಸರಿ ಏವಿಲ್ಲ ಅವ್ರಿಗೆಲ್ಲ, ಯಾರೇನೇ ಹೇಳಿದ್ರು. ಆದರೆ ಅದನ್ನು ಆರಾಮಾಗಿ ತೊಗೋಬೇಕಾದ್ರೆ ಇವಾಗ ನೀವು ನೋಡಿದ್ರೆ, ಇನ್ಫ್ಯಾಕ್ಟ್ ಅನ್ಫಾರ್ಚುನೇಟ್ಲಿ ನಾನು ಇನ್ನೊಂದು ಏನು ಅನ್ಸೋದು, ನನ್ನ ನಂಬಿಕೆ ಏನು ಅಂದರೆ, ಈ ಬಜೆಟ್ ಕರ್ನಾಟಕಕ್ಕೆ ತುಂಬ ಫೇವರಬಲ್ ಆಗಿರಲ್ಲ. ಯಾಕೆಂದರೆ ನೀನು ಎಕನಾಮಿಕ್ ಸರ್ವೆ ನೋಡಿದ್ರೆ ಅವರು ಸ್ಟೇಟ್ಗಳನ್ನೆಲ್ಲ ರ್ಯಾಂಕ್ ಮಾಡಿದರು ಆನ್ ವೇರಿಯಸ್ ಪ್ಯಾರಾಮೀಟರ್. ಕರ್ನಾಟಕದಲ್ಲಿ ಉದ್ಯಮಕ್ಕೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಎಲ್ಲ ತುಂಬ ಹಿಂದೆ ಇದ್ದೀವಿ, ತಮಿಳುನಾಡಿಗಿಂತಲೂ ಹಿಂದೆ ಇದ್ದೀವಿ. ಆ ಕಾರಣಗಳಿಂದ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಏನಿದೆ ಕರ್ನಾಟಕಕ್ಕೆ ಅದಿನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅನಿಸುತ್ತೆ. ನೋಡಬೇಕು, ಬಹುಶಃ ಹಾಗಾಗತ್ತೆ. ಸರ್, ಈಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೇಳಿದರೆ, ಹಿಂದೆಲ್ಲ ನಾವು ಕರಿತಾ ಇದ್ವಿ ಲೈಸೆನ್ಸ್ ರಾಜು ವ್ಯವಸ್ಥೆ ಇದೆ ಇಲ್ಲಿ ಅಂತ. ಎಷ್ಟರ ಮಟ್ಟಿಗೆ ಚೇಂಜಸ್ ಆಗಿದೆ? ಎಷ್ಟು ಒಬ್ಬ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಆದರೆ ಆತ ಎದುರಿಸೋ ಸಮಸ್ಯೆಗಳಿಗೆ ಸರಿ ಮಾಡಿದೆಯಾ? ಅದನ್ನು ಅಡ್ರೆಸ್ ಮಾಡ್ತಾ ಇದೆಯಾ ಸರ್ಕಾರ? ಸರ್, ಇವತ್ತು ಬರೀ ಡಿಲೇ ಇದೆ, ನಿಮಗೆ ಯಾವುದೇ ಬ್ಯಾರಿಯರ್ ಇಲ್ಲ, ಡಿಲೇ ಇದೆ ಅಷ್ಟೇ. ನಾವು ಹೇಳ್ತಾ ಇರೋದು ಡಿಲೇನ ಎಲಿಮಿನೇಟ್ ಮಾಡಿ ಅಂತ. ಆದರೆ ಬಹುಶಃ ನಾವು ಎಕ್ಸ್ಪೆಕ್ಟೇಷನ್ 100 ಇದ್ದರೆ ನಾವೊಂದು 40-50ರಲ್ಲಿ ಇರ್ಬೋದು. ಇವತ್ತು ಮೊದಲು 0 ಇವತ್ತು 40-50ಕ್ಕೆ ಬಂದಿರ್ಬೋದು. ಆದರೆ ತುಂಬ ಕೆಲಸಗಳಾಗೋದಿದೆ. ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಸ್ಟಾರ್ಟಪ್ಗಳನ್ನ ನೋಡಿ ಯಾರನ್ನಾರು ಕೇಳಿ ರ್ಯಾಂಡಮ್ ಆಗಿ ಅವನ ಹತ್ರ ಒಂದು 10 ನೋಟಿಸ್ ಬಂದಿರುತ್ತೆ. ಯಾತಕ್ಕೆ ಬರಬೇಕು? ಅವನ ಹತ್ರ GSTನೇ ಕಟ್ತಾ ಇರಲ್ಲ, GST ನೋಟಿಸ್ಗಳು ಬರುತ್ತೆ. ಇದೆಲ್ಲ ಈಗ ನನ್ನ ಒಂದು $15 ಯಾವುದೋ ಒಂದು ಕೆಲಸಕ್ಕೋಸ್ಕರ ಒಂದು ನೋಟಿಸ್ ಕಳಿಸಿದ್ರೆ ಗೌರ್ಮೆಂಟ್ ಮೆಷಿನರಿಗೂ ಕಾಸು ವೇಸ್ಟು, ಇವನಿಗೂ ಟೈಮ್ ವೇಸ್ಟು. ಸೊ ಈ ಥರದಲ್ಲಿ ಆಮೂಲಾಗ್ರ ಬದಲಾವಣೆ ಆಗಬೇಕು. ಅದು ಬಿಟ್ಟರೆ ಬ್ಯಾರಿಯರ್ ಇದೆಯಾ, ಲೈಸೆನ್ಸ್ ಲಾಜ್ಗೂ ಇದಕ್ಕೂ ಕಂಪೇರೇ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ಒಂದು ಕಂಪ್ನಿ ಶುರು ಮಾಡಬೇಕಾದ್ರೆ 21 ದಿನ ಬೇಕು. ಕ್ಲೋಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಬಿಡಿ, ನಾನು ಕೇಳೇ ಇಲ್ಲ ಇನ್ನೂ ಕ್ಲೋಸ್ ಮಾಡ್ತಾರೆ ಅಂತ. ನಮ್ಮೊಂದು LLP ಇರುತ್ತೆ, ಅದನ್ನು ಪ್ರೈವೇಟ್ ಲಿಮಿಟೆಡ್ಗೆ ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ ಸರ್ ಹೇಳ್ತಾರೆ ಇನ್ನೂ ಕಷ್ಟ ಇದೆ. ಸೊ ಈ ಥರ ಫಂಡಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ, ಲಾಸ್ ಆ್ಯಂಡ್ ಕಂಪ್ನಿ ಲಾಸ್ ಏನಿದೆ, ಅದ್ರ ಬಗ್ಗೆ ತುಂಬ ವರ್ಕ್ ಆಗಬೇಕು. ಏನೂ ಆಗ್ತಾ ಇಲ್ಲ. ಬಟ್ ಗುಡ್ ನ್ಯೂಸ್ ಏನು ಅಂದರೆ, ನಿನ್ನೆ ಎಕನಾಮಿಕ್ ಸರ್ವೆಲಿ ಇದನ್ನು ಹೇಳಿದ್ದಾರೆ, ಸ್ವಲ್ಪ ಸೀರಿಯಸ್ ಆಗಿ ಹೇಳಿದ್ದಾರೆ. ಎಕನಾಮಿಕ್ ಸರ್ವೆಲಿ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ಮಾತು ಹೇಳಿದ್ದಾರೆ, ಕಾರ್ಪೊರೇಟ್ಸ್ ಎಲ್ಲ ಪ್ರಾಫಿಟ್ ತುಂಬ ಜಾಸ್ತಿ ಆಗಿದೆ, ಕಾರ್ಪೊರೇಟ್ಸ್ ಅವರು R&Dಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಅವರು R&Dಗೆ ಇನ್ವೆಸ್ಟ್ಮೆಂಟ್ ಮಾಡೋದು ರೆಗ್ಯುಲೇಷನ್ ಥರ ಮಾಡ್ತಾರೋ ಅಥವಾ
ಪ್ರೋತ್ಸಾಹಕವಾಗಿ ಮಾಡ್ತಾರೋ ಅನ್ನೋದು ನೋಡಬೇಕು. ಬಹುಶಃ ಅವರು R&D ಇನ್ವೆಸ್ಟ್ಮೆಂಟ್ ಮೇಲೆ ಕಂಪ್ನಿಗಳು ಅವ್ರಿಗೆ ಬಿಡೋ ಬದಲು ನೀವು ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯು ಕ್ಯಾನ್ ಟೇಕ್ ಇಟ್ ಔಟ್ ಆಫ್ ಯುವರ್ ಎಕ್ಸ್ಪೆನ್ಸಸ್ ಅಂತಲೋ ಏನಾದ್ರು ಮಾಡಿದ್ರೆ ಬಹುಶಃ ದೇಶ ನಡೀತಾ ಇರೋ ಹಾಗೆ ಗ್ಲೋಬಲಿ ಫೈಟ್ ಮಾಡ್ತಾ ಇದೀವಿ, ಗ್ಲೋಬಲಿ ನಾವು ಸ್ಪರ್ಧೆ ಮಾಡ್ತಾ ಇದೀವಿ. ಚೀನಾ ನೋಡಿದ್ರೆ ಡೀಪ್ ಸೀಕ್ ಅಂತ ಮಾಡುತ್ತೆ, ಆ ಕಡೆ ಅಮೆರಿಕ ನೋಡಿದ್ರೆ ಎಲ್ಲಿ ಇನ್ನೇನೋ ಕ್ರಾಂತಿ ಮಾಡುತ್ತೆ. ಬಟ್ ನಾವು ಆ ಹಂತಕ್ಕೆ ಹೋಗ್ತಾ ಇಲ್ಲ. ಯಾಕೆ? ಮಿನಿಸ್ಟರ್ನ ಕೇಳಿದ್ರೆ ಆಗತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಸರ್ಕಾರ ಕಾರಣನೋ ಅಥವಾ ನಮ್ಮಲ್ಲೇ ಇಚ್ಛಾಶಕ್ತಿಯ ಕೊರತೆ ಇರೋದು? ನಮ್ಮ ಸೆಕ್ಟರಲ್ಲಿ ಇಚ್ಛಾಶಕ್ತಿ ಕೊರತೆ. ಇಲ್ಲಿ ಸರ್ಕಾರ ಕಾರಣ ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ನಲ್ಲ, ಕಡೆ 10 ವರ್ಷದಲ್ಲಿ 20,000 ಕೋಟಿ ಖರ್ಚು ಮಾಡಿದೆ. 1200 ಇನ್ಕ್ಯುಬೇಟರ್ ಇದೆ, 10,000 ಇಂಡಿಯಾ ಇಂಡಸ್ಟ್ರಿ ಇನೋವೇಷನ್ ಕೌನ್ಸಿಲ್ ಇದೆ. ಅಲ್ಲಿಗೆ ನಮ್ಮ ದೇಶದಲ್ಲಿ ಪ್ರತಿ ವರ್ಷ 3 ಲಕ್ಷ ಐಡಿಯಾ ಜನರೇಟ್ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ದ ಕೆಪಾಸಿಟಿ ದಟ್ ದೇ ಹ್ಯಾವ್ ಕ್ರಿಯೇಟೆಡ್. ಪ್ರಾಬ್ಲಮ್ ಏನಾಗಿದೆ ಅಂದರೆ ಸೀಡ್ ಕ್ಯಾಪಿಟಲ್ ಬರುತ್ತೆ, ಅದಾದಮೇಲೆ ಸೀರೀಸ್ ಹೇಗೆ ದುಡ್ಡಿಲ್ಲ. ನಮ್ಮ ವಿ ಸಿ ಫಂಡ್ಸ್ ಏನಿದೆ ಈ ಥರ ಟೆಕ್ನಾಲಜಿ ತೊಗೊಳಕ್ಕೆ, ನೀವು ಅಮೇರಿಕಾಗೆ ಅದಕ್ಕೆ ಚೈನಾಗೆ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ಒಂದು 10% ಕೂಡ ಇಲ್ಲ ಆ ಕೇಪಬಿಲಿಟಿ. ಸೊ ಅಲ್ಲಿ ಇಲ್ಲದೆ ಇರೋದು ದೇಶದಲ್ಲಿ ಇನ್ನೊಂದಿಷ್ಟು ವಿ ಸಿ ಫಂಡ್ಗಳು. ಬಿಗ್ ಪ್ಲೇಯರ್ಸ್ R&D ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡಲ್ಲ? ಏನು ಪ್ರಾಬ್ಲಮ್ ಅವ್ರದ್ದು? ಸರ್, ಅವ್ರಿಗೆ ಇನ್ಸೆಂಟಿವ್ ಏನಿದೆ? ನೀವು ಹೇಳ್ತಾ ಇರೋ ಬಿಗ್ ಪ್ಲೇಯರ್ಸು ಸರ್ವಿಸಸ್ ಪ್ಲೇಯರ್ ಆದರೆ ಅವ್ರಿಗೆ ಇನ್ಸೆಂಟಿವ್ ಇಲ್ಲ. ಇನ್ಸೆಂಟಿವ್ ಇರೋದು ಸ್ಟಾರ್ಟಪ್ಗಳಿಗೆ R&D ಮೇಲೆ ವರ್ಕ್ ಮಾಡೋದಕ್ಕೆ. ಇಲ್ಲಿರೋದು ನಮ್ಮದು ಪ್ರಾಡಕ್ಟ್ ಕಂಪ್ನಿ ಇರಲಿಲ್ಲ, ಇವಾಗ ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಸ್ಟಾರ್ಟಪ್ಗಳಿಗೆ ಉತ್ತೇಜನ ಕೊಡಬೇಕು. ಗೌರ್ಮೆಂಟ್ ಮಾಡಿರೋದಾಗಿದೆ, ಇವಾಗ ಹೂಡಿಕೆಗೆ ಉತ್ತೇಜನ ಕೊಟ್ಟರೆ ಇದೆಲ್ಲ ಸರಿ ಹೋಗುತ್ತೆ. ಸರ್, ನಿಮ್ಮ ಸಮಸ್ಯೆ ಏನಿದೆ ಅಂದರೆ ಈಗ ಆ್ಯಕ್ಚುಲಿ ವಿದೇಶದ ಮಟ್ಟದಲ್ಲಿ ಕಾಂಪೀಟ್ ಮಾಡೋಕ್ಕಾಗಲ್ಲ, ಎಲ್ಲ ಕ್ಲೋಸ್ಡ್ ಎಕಾನಮಿ ಆಗ್ತಾ ಇದೆ. ನಾವು ಅಮೆರಿಕ ನೋಡಿದ್ದೀವಿ, US ನೋಡಿದ್ದೀವಿ, ಯುರೋಪಲ್ಲಿ ನೋಡಿದ್ದೀವಿ. ನಮ್ಮ ದೇಶದ ಟೆಕ್ನಾಲಜಿನ, ನಮ್ಮ ದೇಶದ ಅಗತ್ಯಗಳನ್ನು ನಾವೇ ಪೂರೈಸ್ಕೊಳ್ಳೋತಕ್ಕಂಥ ಮಟ್ಟಕ್ಕೆ ಬರಬೇಕು. ಅದು ಅನಿವಾರ್ಯವಾಗುತ್ತೆ. ಅದಕ್ಕೆ ಬೇಕಾಗಿರೋದು ನಾನು ಹೇಳಿದ್ನಲ್ಲ, ಹೂಡಿಕೆಗೆ ಅವಕಾಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.